ಇಲ್ಲ ಅಮ್ಮಿಲ್ಲ ಅದಕ್ಕೆ ದುರಂತ ಅಲ್ವೇ. ನಾವು ನಿಂತು ಮಾತಾಡ್ತಾ ಇದ್ವಿ, ನೀರಾವರಿ ಇಲಾಖೆ ಮಂತ್ರಿನೇ ಇಲ್ಲ. ಈ ರಾಜ್ಯದ ದುರಂತ. ಯಾವುದೇ ಇಲಾಖೆ ಮಂತ್ರಿ ಇಲ್ಲ ಅಂದ್ರೆ ನಡೆಯುತ್ತೆ. ಕೃಷಿ ಮತ್ತು ನೀರಾವರಿ ಮಂತ್ರಿ ರಾಜ್ಯದಲ್ಲಿ ಇರಬೇಕಾಗಿತ್ತು. ಅದಕ್ಕೆ ಕೇಳೋರಿಲ್ಲ, ಹೇಳೋರಿಲ್ಲ. ಅಪೋಸಿಷನ್ ದವರು ಕೂಡ ಆ ಅಪೋಸಿಷನ್ ಲೀಡರ್ ಅನ್ನೋಕೆ ಒಬ್ಬ ಅವ್ನಿಗೆ ಫಿಟ್ಟೇ ಇಲ್ಲ. ಅವರು ಅಪೋಸಿಷನ್ ಲೀಡರ್ ಅವ್ರು ಏನು ಪ್ರಶ್ನೆ ಮಾಡಲ್ಲ. ಎಂತ ಒಂದು ರಾಜ್ಯ ಸರ್ಕಾರ ಸರಿ ಇಲ್ಲ ಅಂದ್ರೆ ಪ್ರತಿಪಕ್ಷ ಸರಿ ಇರಬೇಕು. ಆ ಪ್ರತಿಪಕ್ಷ ನಾಯಕ ಸಮರ್ಥವಾಗಿರ್ಬೇಕು. ಬರೀ ರಾಜಕೀಯ ಸ್ಟೇಟ್ಮೆಂಟ್ಗಳು. ಇವ್ರು ಕಾಂಗ್ರೆಸ್ ಕ್ರಿಟಿಸೈಸ್ ಮಾಡೋದು, ಆ ಮಂತ್ರಿಗಳು ಕೂಡ ಇದ್ದಾರೆ ಕೇಂದ್ರದವರು. ಇದು ರಾಜ್ಯಕ್ಕೆ ಬರ್ತಾರೆ, ಕಾಂಗ್ರೆಸ್ ಬೈ. ಈ ಕಾಂಗ್ರೆಸ್ ಬಿಜೆಪಿ ಬೈಗಳು ನಮಗೆ ಬೇಕಾಗಿಲ್ಲ. ಪ್ರಹ್ಲಾದ್ ಜೋಶಿ ಅವರೇ, HD ಕುಮಾರಸ್ವಾಮಿ ಅವರೇ, ಮತ್ತೊಂದ್ ಕಡೆ ಶೋಭಾ ಕರಂದ್ಲಾಜೆ ಸೋಮಣ್ಣ ಅವರೇ, ನಿಮಗೆ ಏನು ನೀವು ರಾಜಕೀಯವಾಗಿ ಒಬ್ಬರ ಮೇಲೆ ಒಬ್ಬರು ಕಾಂಗ್ರೆಸ್ ಬಿಜೆಪಿ ಅಂತ ಮಾಡ್ತೀರಿ, ಕೂಡಲೇ ಈ ಯೋಜನೆಗೆ ರಾಷ್ಟ್ರೀಯ ಮಾನ್ಯತೆ ಅಪ್ರೂವ್ ಮಾಡಿ ಕ್ಯಾಬಿನೆಟ್ ಮುಂದೆ ತಂದು ಅದನ್ನ ಅಪ್ರೂವ್ ಮಾಡಿ ನಿಗದಿತ ಒಳಗೆ ಹಣವನ್ನು ಬಿಡುಗಡೆ ಮಾಡಿದ್ರೆ ನಮ್ಮ ಕಾಮಗಾರಿ ಚುರುಕಾಗುತ್ತೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಬಿಜೆಪಿ ಮೇಲೆ ಆರೋಪ ಮಾಡಿದ್ರೆ ನಿಮ್ಮ ಪಾಲಿನ ಹಣವನ್ನು ಬಿಡುಗಡೆ ಮಾಡಿ ಈ ಕಾಮಗಾರಿನ ತ್ವರಿತ ಮಾಡಿ ಹೊಳಲ್ಕೆರೆ ಕೈ ಬಿಟ್ಟು ಹೋಗಿರ್ತಕ್ಕಂಥ ಡ್ರಿಪ್ ಇರಿಗೇಷನ್ ಅಳವಡಿಸಿ ಮತ್ತೊಂದು ಕಡೆ ಹೋರಾಟ ನಿಲ್ಲಬಾರದು. ಈ ಹೋರಾಟ ಸಕ್ಸಸ್ ಆಗೋರು ಕೂಡ ನೀವು ಕರೆದಾಗ ಯಾವ್ಯಾವ ಟೈಮಲ್ಲಿ ಕೂಡ ನಾನು ಸಾಮಾನ್ಯ ರೈತರ ಜೊತೆ ಕೆಳಗೆ ಕೂತ್ಕೊಂಡು ಹೋರಾಟ ಮಾಡಕ್ಕೆ ನಡೀತೀನಿ ಅಂತ ನನ್ನ ಮಾತು ಮುಗಿಸ್ತೇನೆ. ರೈತರ ಹೋರಾಟಕ್ಕೆ ಏನೇ ಬರಲಿ, ಎಲ್ಲಿಯವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಬಯಲುಸೀಮೆ ನೀರಾವರಿ ಹೋರಾಟಕ್ಕೆ, ಜಿಲ್ಲಾ ರೈತ ಸಂಘಕ್ಕೆ